ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಎಂಟೆಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಗಂಟು ಕಟ್ಟಿರೋ ಥ್ರೆಡ್ನ ತೊಗೋತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು 1 2 ಎರಡು ಚೈನ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 1 2 ಎರಡು ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, 1 2 ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಳ್ಳಿ. ಇದು ಫಸ್ಟ್ ಲೈನ್ ಬೇಸ್. ಒಂದು ಲಾಕ್, ಎರಡು ಚೈನು, ಒಂದು ಸಿಂಗಲ್ ಕ್ರೋಶೆ, ಎರಡು ಚೈನು, ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಫುಲ್ ಲೈನ್ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 ಎರಡು ಚೈನು, 1 ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಥರ ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಒಂದು ಸಿಂಗಲ್ ಕ್ರೋಶೆ, ಎರಡು ಚೈನು, ಒಂದು ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 ಎರಡು ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಫಸ್ಟ್ ಲೈನ್ ಬೇಸ್. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಥ್ರೆಡ್ನ ಸ್ಟಾರ್ಟಿಂಗಲ್ಲಿ ತೊಗೋತಾ ಇದ್ದೀನಿ. ನಾವಿಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಇವಾಗ 1 2 3 4 4 ಚೈನ್ ತೊಗೊಂಡು ಫಸ್ಟ್ ಚೈನ್ನ ಬಿಟ್ಟು ಸೆಕೆಂಡ್ ಚೈನ್ಗೆ ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ತೊಗೋತಾ ಇದ್ದೀನಿ. ಇವಾಗ ಇಲ್ಲಿಂದ ನೆಕ್ಸ್ಟ್ 2 ಚೈನ್ಗೆ ಕಂಬ ತೊಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ 2 ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ಕಂಬ ಆಯಿತು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಸೇಮ್ ಅದೇ 2 ಚೈನ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟ್ 2 ಒಂದು ಮಾಡಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 2 3 3 ಕಂಬ ತೊಗೊಂಡಿದ್ದೀನಿ. 3 ಕಂಬ ಆದಮೇಲೆ 1 2 3 3 ಚೈನ್ ತೊಗೊಂಡು ಮೂರನೇ ಕಂಬದ ಮೇಲ್ಗಡೆ ಈ ರೀತಿ ಚೈನ್ ಥರ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಇಲ್ಲಿಗೆ ಈ ರೀತಿ ನೀಡಲ್ನ ಹಾಕಿ ನೋಡಿ, ಕಂಬದ ಮಧ್ಯೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಆಮೇಲೆ ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ. ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಈ ರೀತಿ ಪಿಕೋಟ್ಸ್ನ ತೊಗೋಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಅದೇ ಚೈನ್ಗೆ ಮತ್ತೆ 3 ಕಂಬ ತೊಗೊಳ್ಳಿ. 1 2 3 ಈ ರೀತಿ 6 ಕಂಬ ಬರಬೇಕು. ಈ ರೀತಿ ಆರ್ಚ್ ಆದಮೇಲೆ ನೆಕ್ಸ್ಟ್ 2 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ತಗೊಂಡು 1 2 3 3 ಚೈನ್ ತಗೊಂಡು ಇವಾಗ ನೆಕ್ಸ್ಟ್ ಚೈನ್ನ ಗ್ಯಾಪ್ ಬಿಟ್ಕೊಂಡು ಅದರ ನೆಕ್ಸ್ಟ್ ಚೈನ್ಗೆ ಕಂಬ ತಗೋತಾ ಇದ್ದೀನಿ ನೋಡಿ. ಈ ಚೈನ ಗ್ಯಾಪ್ ಹಾಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಮನೆಗೆ ನೀಡಲ್ನ ಹಾಕಿ ಕಂಬ ತಗೋಬೇಕು. 1 2 3 3 ಕಂಬ. ಈ ರೀತಿ 3 ಕಂಬ ಆದಮೇಲೆ 1 2 3 4 5 6 7 8 9 9 ಈ ರೀತಿ ಚೈನ್ ತಗೊಳ್ಳಿ.
ಈ ರೀತಿ 9 ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಚೈನ್ಗೆ ಈ ಕಂಬ ತೊಗೊಂಡ್ವಲ್ಲ ಈ ಕಂಬದ ಚೈನ್ಗೆ ಮತ್ತೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬ ತಗೋತಾ ಇದ್ದೀನಿ. 1 2 3 ಈ ರೀತಿ ಬರುತ್ತೆ. 3 ಕಂಬ 9 ಚೈನು ಮತ್ತು 3 ಕಂಬ ತಗೊಂಡಿದ್ದೀನಿ. ಇವಾಗ ಡಿಸೈನ್ ಸೀದಾ ಇದ್ದದನ್ನು ಉಲ್ಟಾ ಮಾಡ್ಕೋಬೇಕು. ಇದು ಸೀದಾ, ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿ ಬಟ್ಟೆನ ಉಲ್ಟಾ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಈ 9 ಚೈನ್ ಇದೆಯಲ್ಲ ಇದಕ್ಕೆ ಕಂಬ ತಗೋಬೇಕು. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು 9 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 2 ಇದೇ ರೀತಿ 9 ಚೈನಿಗೆ ನಾವು 24 ಕಂಬನ ತಗೋಬೇಕು. ನಾನು ಫುಲ್ಲು ಕಂಪ್ಲೀಟ್ ಮಾಡಿ ನಿಮಗೆ ಕೌಂಟ್ ಮಾಡಿ ತೋರಿಸ್ತೀನಿ ಎಷ್ಟು ಕಂಬ ಹಾಕಿದ್ದೀನಿ ಅಂತ. 24 ಕಂಬ ಆಗಿದೆ ನೋಡಿ. ಕೌಂಟ್ ಮಾಡಿ ತೋರಿಸ್ತಾ ಇದ್ದೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 24 ಕಂಬ ಈ ರೀತಿ ಹಾಕ್ಕೋಬೇಕು. ಇವಾಗ ನಾವಿಲ್ಲಿ 3 ಚೈನ್ ತೊಗೊಂಡಿರ್ತೀವಲ್ಲ, ಆರ್ಚ್ ಆದಮೇಲೆ ಈ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ತಗೊಂಡು ಬಟ್ಟೆನ ಸೀದಾ ಮಾಡ್ಕೋಬೇಕು. ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಇದು ಉಲ್ಟಾ, ಇವಾಗ ಸೀದಾ ಮಾಡ್ಕೋಬೇಕು. ಈ ರೀತಿ ಕಾಣಿಸುತ್ತೆ. ಉಲ್ಟಾ ಕಂಬ ಹಾಕಿರೋದ್ರಿಂದ ಈ ರೀತಿ ಕಾಣಿಸುತ್ತೆ ನೋಡಿ. ಇವಾಗ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ ಹಾಕಿದ್ವಲ್ಲ, ಇವಾಗ 1 2 3 3 ಚೈನ್ ತೊಗೋಬೇಕು. 3 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ನೋಡಿ ಫಸ್ಟ್ ಕಂಬ ಸ್ಟಾರ್ಟ್ ಹಾಕೋ ಮುಂಚೆ ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಸಿಂಗಲ್ ಕ್ರೋಶೆ ಮಧ್ಯ ಮತ್ತು ಕಂಬಗಳ ಮಧ್ಯೆ ಈ ರೀತಿ ಗ್ಯಾಪ್ ಇರುತ್ತೆ. ನೋಡಿಕೊಂಡು ಫಸ್ಟ್ ನೀವು ಲಾಕ್ ಮಾಡ್ಕೋಬೇಕು. ಫಸ್ಟ್ ಕಂಬನ ತೊಗೋಬೇಕಾಗುತ್ತೆ. ಇಲ್ಲಿ ಗ್ಯಾಪ್ ಕಾಣಿಸುತ್ತಲ್ಲ, ಈ ಗ್ಯಾಪಲ್ಲಿ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಗ್ಯಾಪಲ್ಲಿ ಅದೇ ಚೈನ್ಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಇವಾಗ ನೋಡಿ 1 2 3 2 ಮನೆನ ಬಿಟ್ಟು 3ನೇ ಮನೆಗೆ ಒಂದು ಸಿಂಗಲ್ ಕ್ರೋಶೆನ ತಗೋಬೇಕು. ನೋಡಿ 1 2 3 ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಈ ರೀತಿ ಕಂಬದ ಮೇಲ್ಗಡೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಇದೇ ಥರನೇ ತಗೋಬೇಕು. 1 2 3 3 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ನಾವೇನಿವಾಗ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ವಲ್ಲ ಅದೇ ಜಾಗಕ್ಕೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬ ತಗೋಬೇಕು. 1 2 2 ಕಂಬ, 3 ಚೈನು 2 ಕಂಬ. ಇವಾಗ ನೆಕ್ಸ್ಟು 3ನೇ ಮನೆಗೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಈ ಡಿಸೈನ್ ಆದಮೇಲೆ 1 2 3 ಇಲ್ಲಿಗೆ ನಾನು ಈ ಗ್ಯಾಪ್ಗೆ ನಾನು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಇವಾಗ ಮತ್ತೆ 1 2 3 3 ಚೈನ್ ತೊಗೊಂಡು ಸಿಂಗಲ್ ಕ್ರೋಶೆ ತೊಗೊಂಡಿದ್ವಲ್ಲ ಅದೇ ಸಿಂಗಲ್ ಕ್ರೋಶೆಗೆ ಈ ರೀತಿ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸಿಂಗಲ್ ಕ್ರೋಶೆ ಹಾಕಿದ ಜಾಗಕ್ಕೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಒಂದು ಕಂಬ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಜಾಗಕ್ಕೆ
ಇನ್ನೊಂದು ಕಂಬ ತಗೋತಾ ಇದ್ದೀನಿ, 2 ಕಂಬ, 3 ಚೈನು 2 ಕಂಬ. ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ತಗೋಬೇಕು ನೋಡಿ. 1 2 3 ಮೂರನೇ ಗ್ಯಾಪಿಗೆ ನಾವು ಈ ರೀತಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತಗೋಬೇಕು. ಇವಾಗ ಮತ್ತೆ 1 2 3 3 ಚೈನು, ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಇವಾಗ ಸಿಂಗಲ್ ಕ್ರೋಶೆ ತೊಗೊಂಡ್ವಲ್ಲ ಅದೇ ಜಾಗದಲ್ಲಿ 2 ಕಂಬ ತಗೊಳ್ಳಿ. 1 2 ಈ ರೀತಿ 2 ಕಂಬ ಆದಮೇಲೆ ನೆಕ್ಸ್ಟು 1 2 3 ಇಲ್ಲಿಗೆ ನಾನು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಇವಾಗ ಮತ್ತೆ 1 2 3 3 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ನಾವು ಇವಾಗ ಸಿಂಗಲ್ ಕ್ರೋಶೆ ತೊಗೊಂಡ್ವಲ್ಲ ಅದೇ ಜಾಗಕ್ಕೆ ನೀಡಲ್ನ ಹಾಕಿ ಕಂಬ ತಗೋತಾ ಇದ್ದೀನಿ. 1 2 ಈ ರೀತಿ 2 ಕಂಬ ತಗೊಂಡು ನೆಕ್ಸ್ಟು 1 2 3 ಮೂರನೇ ಮನೆಗೆ ಮಧ್ಯದಲ್ಲಿ 2 ಖಾಲಿ ಬಿಡಬೇಕು, ಒಂದು ಸಿಂಗಲ್ ಕ್ರೋಶೆ. ಇದೇ ಥರ 8 ಬರಬೇಕು. ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಥರ ಒಂದು ಡಿಸೈನಲ್ಲಿ 8 ಬರುತ್ತೆ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟಲ್ಲಿ ನೋಡಿ 3 ಚೈನು 2 ಕಂಬ, ನಾವಿಲ್ಲಿ ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ 3 ಚೈನು 2 ಕಂಬನ ಅದೇ ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆನ ತಗೋಬೇಕು. 1 2 3 ಲಾಸ್ಟ್ ಕಂಬ ಮತ್ತು ಈ 3 ಕಂಬದ ಮಧ್ಯ ಇಲ್ಲಿ ಒಂದು ಚೈನ್ ಥರ ಇರುತ್ತೆ, ಇಲ್ಲಿಗೆ ನಾನು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಈ ರೀತಿ ಡಿಸೈನ್ ಬರುತ್ತೆ ನೋಡಿ. 1 2 3 4 5 6 7 8 8 ಈ ರೀತಿ ಬರುತ್ತೆ. 24 ಕಂಬಕ್ಕೆ ಈ ರೀತಿ 8 ಬರುತ್ತೆ. ಹಿಂದ್ಗಡೆ ಇಂತ್ರ ಈ ರೀತಿ ಕಾಣಿಸುತ್ತೆ. ನೀವು ಬೇಕಾದರೆ ಈ ಲೈನ್ನ ಎಂಡಿಂಗ್ ಇಂತ್ರನೂ ಸ್ಟಾರ್ಟ್ ಮಾಡ್ಬೋದು. ಎಂಡಿಂಗ್ ಇಂತ್ರ ಸ್ಟಾರ್ಟ್ ಮಾಡಿದರೆ ಮೇಲ್ಗಡೆ ಈ ರೀತಿ ಬರುತ್ತೆ. ಈ ಥರನೂ ಹಾಕ್ಬೋದು, ಇಲ್ಲಾಂದರೆ ಈ ಥರ ಕೂಡ ಹಾಕ್ಬೋದು. ಇವಾಗ ನೆಕ್ಸ್ಟು 3 ಚೈನ್ ತೊಗೊಳ್ಳಿ. ಇಲ್ಲಿ 3 ಚೈನ್ ತೊಗೊಂಡ್ವಲ್ಲ ಅದೇ ರೀತಿಯೇ 3 ಚೈನ್ ತೊಗೋಬೇಕು. 1 2 3 3 ಚೈನ್ ತೊಗೊಂಡು ನೆಕ್ಸ್ಟು ಒಂದು ಚೈನ ಬಿಟ್ಟು ಈ ಚೈನ್ಗೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಲ್ಲ ಅದೇ ಥರನೇ ಈ ಚೈನ್ನ ಬಿಟ್ಟು ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ಚೈನ್ಗೆ ಕಂಬ ತಗೋಬೇಕು. 1 2 3 3 ಕಂಬ ತೊಗೊಂಡಿದ್ದೀನಿ. 3 ಕಂಬ ಆದಮೇಲೆ ಮೂರನೇ ಕಂಬಕ್ಕೆ ಪಿಕಾಟ್ಸ್ನ ತೊಗೋಬೇಕು. 1 2 3 3 ಚೈನ್ ತೊಗೊಂಡು ಮೂರನೇ ಕಂಬದ ಮೇಲ್ಗಡೆ ಈ ರೀತಿ ನೀಡಲ್ನ ಹಾಕಿ ಮಧ್ಯದಲ್ಲಿ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಕ್ರೋಶೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಅದೇ ಚೈನ್ಗೆ 3 ಕಂಬ. 1 2 3 ಈ ರೀತಿ ಆರ್ಚ್ನ ರೆಡಿ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿಂದ ನಾವು ಕುಚ್ಚು ಹಾಕೋಕ್ಕೆ 4 ಚೈನ್ ತೊಗೋಬೇಕು. 1 2 3 4 4 ಚೈನ್ ತೊಗೊಂಡು ಒಂದು ಚೈನ ಬಿಟ್ಟು ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಈ ರೀತಿ ಬರುತ್ತೆ. ನೀವು ಕುಚ್ಚಬೇಡ ಅಂದರೆ ಡೈರೆಕ್ಟಾಗಿ ನೆಕ್ಸ್ಟ್ ನಾವು ಇಲ್ಲಿ 3 ಚೈನ್ ತೊಗೊಂಡವಲ್ಲ ಅದೇ ರೀತಿಯೇ 3 ಚೈನ್ ತೊಗೊಂಡು ಈ ಡಿಸೈನ್ ಹಾಕೋದಕ್ಕೆ ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲಿಂತ್ರನೇ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ ನಂತರ ನೀವು ಕುಚ್ಚಬೇಕು ಅಂದರೆ 4 ಚೈನ್ನ ತೊಗೋಬೇಕು. ಇವಾಗ ಮತ್ತೆ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ
ಈ ಆರ್ಚ್ನ ತಗೋಬೇಕು. 4 ಚೈನ್ ಆದಮೇಲೆ ನೀಡಲ್ ಮೇಲೆ 4 ಚೈನ್ ಆದಮೇಲೆ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಚೈನಲ್ಲಿ ಆರ್ಚ್ನ ತಗೊಳ್ಳಿ. 1 2 3 3 ಕಂಬ ಆದಮೇಲೆ 1 2 3 3 ಚೈನ್ ತಗೊಂಡು ಮೂರನೇ ಕಂಬಕ್ಕೆ ಒಂದು ಪೀಕಾಟ್ಸ್. ಇವಾಗ ಸೇಮ್ ಇದೇ ಚೈನ್ಗೆ 3 ಕಂಬ ತಗೊಳ್ಳಿ. 1 2 3 3 ಕಂಬ ಈ ರೀತಿ ಬರುತ್ತೆ. ಇವಾಗ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿಂದ ಈ ಆರ್ಚ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 3 ಚೈನ್ ತಗೋಬೇಕು. ಇಲ್ಲಿ 3 ಚೈನ್ ತೊಗೊಂಡಿದ್ದೀವಿ ನೋಡಿ. 1 2 3 3 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಚೈನ ಬಿಟ್ಟು ಈ ಚೈನ್ಗೆ ಕಂಬ ತಗೋಬೇಕು. 1 2 3 3 ಕಂಬ ಆದಮೇಲೆ 1 2 3 4 5 6 7 8 9 ಚೈನ್ ತಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಮತ್ತೆ ಅದೇ ಚೈನಿಗೆ ಕಂಬ ತಗೋಬೇಕು. 3 ಕಂಬ ತಗೊಳ್ಳಿ. 1 2 3 ಈ ರೀತಿ ಬರಬೇಕು. ಇವಾಗ ಬಟ್ಟೆನ ಉಲ್ಟಾ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 9 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಇದೇ ರೀತಿ 24 ಕಂಬ ತಗೋಬೇಕು. ಈ ರೀತಿ ಬಟ್ಟೆನ ಉಲ್ಟಾ ಮಾಡಿಕೊಂಡು ಕಂಬ ತಗೊಳ್ಳಿ. 24 ಕಂಬ ಆಗಿದೆ. ಇವಾಗ ನೆಕ್ಸ್ಟು 3 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ತಗೊಂಡು ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಈ ರೀತಿ ಸೀದಾ ಮಾಡಿಕೊಂಡು 1 2 3 3 ಚೈನ್ ತಗೊಳ್ಳಿ. ಇದು ಸೀದಾ. ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನಾವೇನಿಲ್ಲಿ ಕಂಬ ತೊಗೊಂಡಿದ್ವಲ್ಲ ಫಸ್ಟ್ ಕಂಬಕ್ಕೂ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ತೊಗೊಂಡ್ವಲ್ಲ, ಸಿಂಗಲ್ ಕ್ರೋಶೆ ಪಕ್ಕಕ್ಕೆ ಈ ರೀತಿ ಗ್ಯಾಪ್ ಇರುತ್ತೆ. ಕಂಬ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ವಿ. ಈ ಸಿಂಗಲ್ ಕ್ರೋಶೆ ಮತ್ತು ಕಂಬದ ಮಧ್ಯೆ ನಾವು ನೀಡಲ್ನ ಹಾಕಿ ಒಂದು ಕಂಬ ತಗೊಳ್ಳಿ. 1 ಮತ್ತು ಇನ್ನೊಂದು ಕಂಬ ಸೇಮ್ ಅದೇ ಜಾಗದಲ್ಲಿ. 2 2 ಕಂಬ, 3 ಚೈನು 2 ಕಂಬ ತಗೊಂಡು ನೆಕ್ಸ್ಟು ನೋಡಿ 1 2 3 ಮೂರನೇ ಕಂಬಕ್ಕೆ ಈ ರೀತಿ ಒಂದು ಸಿಂಗಲ್ ಕ್ರೋಶೆ ತಗೋಬೇಕು. ಮಧ್ಯದಲ್ಲಿ 2 ಗ್ಯಾಪ್ನ ಹಾಗೆ ಬಿಡಬೇಕು. ಮೂರನೇ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಸಿಂಗಲ್ ಕ್ರೋಶೆ ತೊಗೊಂಡು 1 2 3 3 ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸಿಂಗಲ್ ಕ್ರೋಶೆ ತೊಗೊಂಡಿರ್ತೀವಲ್ಲ ಅದೇ ಜಾಗದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. 1 2 ಈ ರೀತಿ 2 ಕಂಬ ತಗೊಳ್ಳಿ. ಸೇಮ್ ಅದೇ ಜಾಗದಲ್ಲಿ 2 ಕಂಬ. ಇವಾಗ 1 2 3 ಮೂರನೇ ಮನೆಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ಲು ಕಂಬ ಕಂಪ್ಲೀಟ್ ಆಗೋವರೆಗೂ ತಗೊಳ್ಳಿ. 8 ಬರುತ್ತೆ. ಈ ರೀತಿ ಒಂದು ಡಿಸೈನಲ್ಲಿ 1 2 ಈ ಥರ 8 ಬರುತ್ತೆ. ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟಲ್ಲಿ ನಾನು ನೋಡಿ 1 2 3 ಈ ರೀತಿ ಲಾಸ್ಟ್ ಕಂಬ ಮತ್ತು 3 ಕಂಬ ತೊಗೊಂಡಿರ್ತೀವಲ್ಲ ಬೇಸ್ ಲೈನಲ್ಲಿ, ಅಲ್ಲಿ ಈ 2 ಇದ್ರ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ.
ಈ ರೀತಿ ಬರುತ್ತೆ. ಇವಾಗ ಮತ್ತೆ 3 ಚೈನ್ ತೊಗೊಳ್ಳಿ. 1 2 3 3 ಚೈನ್ ತೊಗೊಂಡು ಈ ಮನೆನ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಮನೆಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ಮನೆಗೆ ಆರ್ಚ್ನ ತಗೊಳ್ಳಿ. ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ಸುತ್ತಕೊಂಡು ಕಂಬ ತಗೋಬೇಕು. ನೆಕ್ಸ್ಟ್ ಆರ್ಚ್ಗೆ ನೆಕ್ಸ್ಟ್ ಚೈನಿಗೆ ಕಂಬ ತಗೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಮನೆಗೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿಂದ ಕುಚ್ಚು ತಗೋಬೇಕು. ಕುಚ್ಚಿಗೆ 1 2 3 4 4 ಚೈನ್ ತಗೊಂಡು ಒಂದು ಮನೆನ ಬಿಟ್ಟು ನೆಕ್ಸ್ಟ್ ಮನೆಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡೋದಾದರೆ ಇಲ್ಲಿ ತೊಗೊಂಡ್ವಲ್ಲ ಇದೇ ರೀತಿಯೇ ಆರ್ಚ್ನ ತೊಗೊಂಡು ನೆಕ್ಸ್ಟು ಈ ಆರ್ಚ್ ಕಂಪ್ಲೀಟ್ ಮಾಡಿ ಇದನ್ನ ತೊಗೋಬೇಕು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ರಿವೈಂಡ್ ಮಾಡಿಕೊಂಡು ನೋಡಿ. ಸ್ಲೋ ಸ್ಪೀಡಲ್ಲಿಟ್ಟು ನೋಡಿಕೊಂಡು ವರ್ಕ್ ಮಾಡ್ತಾ ನೋಡಿ. ಇವಾಗ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಡಿಸೈನ್ ಬರುತ್ತೆ. ಇಲ್ಲಿ 4 ಚೈನ್ ಇದ್ದಲ್ಲಿ ಕುಚ್ಚು ಬರುತ್ತೆ. ನೀವು ಕುಚ್ಚು ಬೇಡ ಅಂದರೆ ನೆಕ್ಸ್ಟ್ ನೀವು ಇಲ್ಲಿ ಆರ್ಚ್ ಆದ ತಕ್ಷಣ ನೀವು ಇಲ್ಲಿಂತ್ರನೇ ಇಲ್ಲಿ ತೊಗೊಂಡ್ವಲ್ಲ 3 ಚೈನು, ಈ 3 ಚೈನ ಇಲ್ಲಿ ತೊಗೊಂಡು ನೀವು ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು. ಇದನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ಈ ಆರ್ಚ್ ಆದ ನಂತರ ಈ ಆರ್ಚ್ನ ಹಾಕ್ಕೋಬೋದು. ಕುಚ್ಚು ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ಬಾಲ್ ಚೈನ್ ಸ್ಟೋನ್ಲೆಸ್ ಚೈನ್ ಕೂಡ ಅಂಟಿಸ್ಬೋದು. ನಾನು ಇದನ್ನು ಫುಲ್ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದು ಉಲ್ಟಾ ಈ ರೀತಿ ಕಾಣಿಸುತ್ತೆ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ಒಂದ್ಸರಿ ನೋಡಿ. ಇದು ಕುಚ್ಚು ಬೇಡ ಅಂದರೆ ಈ ರೀತಿ ಹಾಕ್ಕೋಬೋದು. ಕುಚ್ಚು ಬೇಕು ಅಂದರೆ ಈ ರೀತಿ ಹಾಕ್ಕೋಬೇಕಾಗತ್ತೆ. ಕುಚ್ಚು ಬೇಡ ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ಆರ್ಚ್ ಆದ ನಂತರ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಲ್ಲಿ ಈ ಡಿಸೈನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 3 ಚೈನ್ ತೊಗೊಂಡಿರ್ತೀವಲ್ಲ ಆ ರೀತಿ 3 ಚೈನ್ ತೊಗೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು. ನಿಮಗೆ ಕುಚ್ಚು ಬೇಕು ಅಂದರೆ ಆರ್ಚ್ ಆದ ನಂತರ ಇಲ್ಲಿ ಸಿಂಗಲ್ ಕ್ರೋಶೆ ಆದ ನಂತರ 4 ಚೈನ್ ತೊಗೊಂಡು ಒಂದು ಮನೆ ಬಿಟ್ಟು ನೆಕ್ಸ್ಟ್ ಮನೆಗೆ ನಾನು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ಈ ರೀತಿ ಕೂಡ ತೊಗೋಬೋದು. ನಿಮಗೆ ಕುಚ್ಚು ಬೇಕು ಅಂದರೆ ಈ ರೀತಿ ಕಂಟಿನ್ಯೂ ಮಾಡಿ. ಕುಚ್ಚು ಬೇಡ ಅಂದರೆ ಸಿಂಗಲ್ ಕ್ರೋಶೆ ಆದ ನಂತರ 3 ಚೈನ್ ತೊಗೊಂಡು 3 ಕಂಬ ತೊಗೊಂಡಿದ್ದೀನಿ. ಮತ್ತೆ 9 ಚೈನ್ ತೊಗೊಂಡು 3 ಕಂಬ. ಈ ಡಿಸೈನ್ನ ತೋರಿಸಿದ್ದೀನಿ. ವಿಡಿಯೋನ ರಿವೈಂಡ್ ಮಾಡಿಕೊಂಡು ನೋಡ್ಕೋಬೋದು. ನಿಮಗೆ ಕುಚ್ಚು ಬೇಡ ಅಂದರೆ ಈ ರೀತಿ ಹತ್ತತ್ರ ಬರುತ್ತೆ. ಸ್ವಲ್ಪ ದೂರ ಬೇಕು ಅಂದರೆ ಈ ರೀತಿ ಹಾಕ್ಕೋಬೋದು. ಈ ರೀತಿ ಕಾಣಿಸುತ್ತೆ ನೋಡಿ. ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್. ಈ ರೀತಿ ಕಾಣಿಸುತ್ತೆ. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿತೌಟ್ ಕುಚ್ಚು, ವಿತ್ ಕುಚ್ಚು ಯಾವುದು ಇಷ್ಟ ಆಗುತ್ತೆ ಅಂತ ಕಮೆಂಟ್ನ ತಿಳಿಸಿ. ಎರಡೂ ಕೂಡ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹತ್ತಿರ ಆಗುತ್ತೆ, ಇದು ಸ್ವಲ್ಪ ದೂರ ಆಗುತ್ತೆ. ನೀವು ಮಧ್ಯದಲ್ಲಿ ಕುಚ್ಚು ಕಟ್ಟಿದರೆ ಚೆನ್ನಾಗಿರುತ್ತೆ. ಹೇಗೆ ಅನ್ನಿಸ್ತು ಏನಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ಡಿಸೈನ್ ಬರುತ್ತೆ. ಇದು ಗ್ರೀನ್ ಡಾರ್ಕ್ ಆಗಿರೋದ್ರಿಂದ ಸ್ವಲ್ಪ ಕಾಣಿಸ್ತಾ ಇಲ್ಲ ಡಿಸೈನು. ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಕುಚ್ಚು ಕಟ್ಟಿದ ನಂತರ ನಾನಿಲ್ಲಿ ಬಾಲ್ ಚೈನ್ ಮತ್ತು ಸ್ಟೋನ್ ಲೇಸ್ ಮತ್ತು ಬಾಲ್ ಚೈನ್ ಈ ರೀತಿ ತೊಗೊಂಡಿದ್ದೀನಿ. ಫಸ್ಟು ಸ್ವಲ್ಪ ಚಿಕ್ಕದಾಗಿ ಬಾಲ್ ಚೈನ್ನ ತೊಗೊಂಡಿದ್ದೀನಿ. ಈ ರೀತಿ ಅಳತೆ ಮಾಡಿಕೊಂಡು ಫಸ್ಟ್ ಲೈನ್ ಬಾಲ್ ಚೈನ್ನ ಅಂಟಿಸ್ಕೋಬೇಕು. ನೆಕ್ಸ್ಟು ಸ್ಟೋನ್ ಲೇಸ್ ಚೈನ್ ಎಲ್ಲನೂ ನಾನು ಅಳತೆ ಮಾಡಿ ತೊಗೊಂಡಿದ್ದೀನಿ. ನೀವು ಈ ರೀತಿ ನೋಡಿ, ಈ ರೀತಿ ಬಾಲ್ ಚೈನ್, ಆಮೇಲೆ ಸ್ಟೋನ್ ಲೇಸ್ ಚೈನ್, ಸ್ಟೋನ್ ಲೇಸ್, ಮತ್ತು ಈ ರೀತಿ ಬಾಲ್ ಚೈನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ರೀತಿ ಬರಬೇಕು. ನೀವು ಫ್ಯಾಬ್ರಿಕ್ ಗ್ಲೂನ ಹಾಕಿ ಸ್ಟಿಕ್ ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಫುಲ್ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೀವು ಬೇಕಾದರೆ
ಏನು ಹಾಕ್ತಾನೆ ಇದು ಈ ರೀತಿ ಕೂಡ ಹಾಕ್ಕೋಬೋದು, ಬೇಕಂದರೆ ಈ ರೀತಿ ಕೂಡ ಹಾಕ್ಬೋದು. ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿದ್ದೀನಿ. ಇದಿಷ್ಟಕ್ಕೆ ನೀವು 800ವರೆಗೂ ಚಾರ್ಜ್ ಮಾಡ್ಬೋದು. ಮತ್ತು ಎಕ್ಸ್ಟ್ರಾ ಬಾಲ್ ಚೈನ್ ಸ್ಟೋನ್ಲೆಸ್ ಚೈನ್ ಹಚ್ಚಿದರೆ ನೀವು 1000ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು, ವಿತೌಟ್ ಕುಚ್ಚು ಇಷ್ಟ ಆಯಿತಾ ಅಥವಾ ವಿತ್ ಕುಚ್ಚು ಮತ್ತು ಸ್ಟೋನ್ಲೆಸ್ ಅಂಟಿಸಿರೋದು ಇಷ್ಟ ಆಯಿತಾ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ಡಿಸೈನ್ಗೆ ನೀವು 800ಇಂದ 1000ವರೆಗೂ ಚಾರ್ಜ್ ಮಾಡ್ಬೋದು. ಕೆಲವು ಕಡೆ ಇನ್ನೂ ಜಾಸ್ತಿನೂ ಕೂಡ ತೊಗೋಬೋದು, 1200ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಇವಾಗಲೇ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.